ಕಾಶ್ಮೀರದ ಕುಪ್ವಾರ ಗಡಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಈ ಪ್ರದೇಶಕ್ಕೆ ಸ್ಥಳೀಯರನ್ನ ಹೊರತುಪಡಿಸಿ ಮತ್ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸೇನೆ ಪ್ರತಿಯೊಂದು ಮನೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ರಸ್ತೆಯುದ್ದಕ್ಕೂ ಸೇನಾಪಡೆಯನ್ನ ನಿಯೋಜನೆ ಮಾಡಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿಯಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತ. ಕಾಶ್ಮೀರದ ಕುಪ್ವಾರ ಗಡಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಈ ಪ್ರದೇಶಕ್ಕೆ ಸ್ಥಳೀಯರನ್ನ ಹೊರತುಪಡಿಸಿ ಮತ್ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸೇನೆ ಪ್ರತಿಯೊಂದು ಮನೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ರಸ್ತೆಯುದ್ದಕ್ಕೂ ಸೇನಾಪಡೆಯನ್ನ ನಿಯೋಜನೆ ಮಾಡಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿಯಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತ. ಕಾಶ್ಮೀರದ ಕುಪ್ವಾರ ಗಡಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಈ ಪ್ರದೇಶಕ್ಕೆ ಸ್ಥಳೀಯರನ್ನ ಹೊರತುಪಡಿಸಿ ಮತ್ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸೇನೆ ಪ್ರತಿಯೊಂದು ಮನೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ರಸ್ತೆಯುದ್ದಕ್ಕೂ ಸೇನಾಪಡೆಯನ್ನ ನಿಯೋಜನೆ ಮಾಡಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ. ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪೆಹಲ್ಗಾವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿಯಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನು. ಕಾಶ್ಮೀರದ ಕುಪ್ವಾರ ಗಡಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಈ ಪ್ರದೇಶಕ್ಕೆ ಸ್ಥಳೀಯರನ್ನ ಹೊರತುಪಡಿಸಿ ಮತ್ಯಾರಿಗೂ ಕೂಡ ಪ್ರವೇಶ ಇಲ್ಲ. ಸೇನೆ ಪ್ರತಿಯೊಂದು ಮನೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ರಸ್ತೆಯುದ್ದಕ್ಕೂ ಸೇನಾಪಡೆಯನ್ನ ನಿಯೋಜನೆ ಮಾಡಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ. ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪೆಹಲ್ಗಾವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿಯಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನು